ಎಲ್ಲಿ ಯಾವ ಏರಿಯಾ? ನಾವಲ್ಲಪ್ಪ ಸುಂಕದಕಟ್ಟೆಯಲ್ಲಿ. ಕೆಳಗಡೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ತುಪ್ಪ ಅಭಿಷೇಕ ಮಾಡಿದರೆ ಬೆಣ್ಣೆ ಆಗಿ ಇದು ಜಗದ್ಗುರು ರೇಣುಕಾಚಾರ್ಯರು ಉದ್ಭವ ಮಾಡಿ ತೀರ್ಥ ಅದು. ಮೈಯಲ್ಲಿರೋ ಸೆಕೆ ನೀರೆಲ್ಲ ಕಿತ್ಕೊಂಡೋಯ್ತು. ಅಕಸ್ಮಾತ್ ಬತ್ತಿದ್ರೆ ಪ್ರಾಣಿ ಆಗುತ್ತೆ ಅನ್ನುವಂಥದ್ದು ಕೆಲವೊಂದು ಮೂಲಗಳು ಹೇಳ್ತವೆ. ಓಕೆ, ಇಲ್ಲಿ ಹಚ್ಚುವಂಥ ದೀಪನ ಮೈಸೂರಲ್ಲಿ ರಾಜ ಅಲ್ಲಿ ಕುತ್ಕೊಂಡು ನೋಡ್ತಿದ್ದ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೈವ್ ರವಿ ಕನ್ನಡಿಗ. ಇವತ್ತಿನ ವಿಶೇಷತೆ ಏನು ಅಂತ ನೀವು ಆಲ್ರೆಡಿ ತಮ್ನೇಲು ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ನಮ್ಮ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಶಿವಗಂಗೆ ಬೆಟ್ಟನ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ನನಗೂ ಅಲ್ಲೇ ಡ್ಯೂಟಿ ಬಂದಿರೋದ್ರಿಂದ ಇವತ್ತೊಂದು ಒಳ್ಳೆ ವಿಚಾರನ ಎಕ್ಸ್ಪ್ಲೋರ್ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನನಗೆ ಗೊತ್ತಿರೋಷ್ಟು ಬೆಟ್ಟದ ಬಗ್ಗೆ ಮತ್ತು ಅದರ ಇತಿಹಾಸದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಶಿವಗಂಗೆನ ಎಂಟ್ರಿ ಆಗ್ತಿದ್ದಂಗೆ ಬೆಟ್ಟದ ತಳದಲ್ಲಿ ಒಂದು ದೊಡ್ಡ ಕಲ್ಯಾಣ ಇದೆ. ಈ ಕಲ್ಯಾಣಿನ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿಸ್ತಿದ್ರು ಅನ್ನೋ ಇತಿಹಾಸ ಇದೆ. ಆದರೆ ಇವತ್ತು ಈ ಕಲ್ಯಾಣಿಯ ಪರಿಸ್ಥಿತಿ ಈ ಥರ ಆಗಿದೆ. ಬೆಟ್ಟದ ಹೆಬ್ಬಾಗ್ಲು ಎಂಟ್ರಿ ಆಗ್ತಿದ್ದಂಗೆ ಮೆಟ್ಲುಗಳು ಸಿಗ್ತವೆ. ಒಂದು 20 ಮೆಟ್ಲು ಹತ್ತುತ್ತಿದ್ದಂಗೆ ನಿಮಗೆ ಹರಕೆ ಗಣಪತಿ ಸಿಗುತ್ತೆ. ಇದರ ಪಕ್ಕದಲ್ಲೇ ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ನೀಡಲಾಗುತ್ತೆ. ಸ್ವಲ್ಪ ವಿಡಿಯೋ ಯಾವುದೋ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ, ಫುಲ್ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿದೆ. ಪ್ರಸಾದ. ನೀವೇನು ಸ್ಕೂಲ್ ಟ್ರಿಪ್ ಬಂದಿರೋದೇನು? ಯಾವ ಸ್ಕೂಲ್? ಏನು ನಿನ್ನ ಹೆಸರು? ನವೀನ್. ಯಾವ ಸ್ಟ್ಯಾಂಡರ್ಡ್? ಹಾಂ, ಹೇಳಿ ಮಾತಾಡು. ಸ್ಕೂಲಿಂದನೇ ತಾನೇ ಬಂದಿರೋದು. ಯಾಕೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ವಾ? ಹತ್ಬಿಟ್ಟು ಬಂದರೆ ವಿಡಿಯೋ ಅಲ್ಲೇ ಬೆಟ್ಟ ಹೆಂಗಿತ್ತು? ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಏನು ಇಷ್ಟ ಆಯ್ತು ಬೆಟ್ಟದಲ್ಲಿ? ಬೆಂಗಳೂರಾ? ಎಲ್ಲಿ ಯಾವ ಏರಿಯಾ? ನಾಗಿನ. ಚಿಕ್ಕಬಳ್ಳಾಪುರ ರೆಡ್ಡಿನಾ? ನಾವಲ್ಲಪ್ಪ ಸುಂಕದಕಟ್ಟೆಯಲ್ಲಿ. ಊಟ ಮಾಡಿರೋ ತೊಟ್ಟೆನ ತೊಳೆದಿಟ್ಟು ವಾಪಸ್ಸು ಬೆಟ್ಟ ಹತ್ತಕ್ಕೆ ರೆಡಿ ಆದ್ವಿ. ಇದರಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಪಾತಾಳ ಗಂಗೆ ಅಂತ ಸಿಗುತ್ತೆ. ಈ ಪಾತಾಳ ಗಂಗೆ ವಿಶೇಷತೆ ಏನು ಅಂದರೆ ಅದು ಬೇಸಿಗೆಯಲ್ಲಿ ಮೇಲೆ ಬರುತ್ತೆ, ಮಳೆಗಾಲದಲ್ಲಿ ಒಳಗಡೆ ಹೋಗುತ್ತೆ. ಅದು ಉಲ್ಟಾನೆ ಪಾತಾಳ ಗಂಗೆ. ಹಾಂ, ಬೇಸಿಗೆಯಲ್ಲಿ ಒಂದು 2-3 ಮೆಟ್ಲು ಇಳಿದ್ರೆ ತೀರ್ಥ ನೋಡ್ಬೋದು. ಹೌದು. ಈ ಮಳೆಗಾಲದಾಗ ಹೋದ್ರೆ 15 ಮೆಟ್ಲು ಒಳಕ್ಕೆ ಹೋಗ್ಬೇಕು. ಪಾತಾಳ ಗಂಗೆ ಮುಗಿಸ್ಕೊಂಡು ಆಚೆ ಬಂದರೆ ನಮಗೆ ಸಿಗುತ್ತೆ ಬಾಗಿಲ ಗಣಪತಿ. ಅಲ್ಲಿಂದ ಹಂಗೆ ಮುಂದೆ ಹೋದರೆ ನಮಗೆ ಸಿಗೋದೆ ಹೊನ್ನಾದೇವಿ ಮತ್ತು ಗಂಗಾಧರೇಶ್ವರ ದೇವಸ್ಥಾನ. ಕೆಳಗಡೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ತುಪ್ಪ ಅಭಿಷೇಕ ಮಾಡಿದರೆ ಬೆಣ್ಣೆ ಆಗಿ ಪರಿವರ್ತನೆ ಆಗುತ್ತೆ. ಈ ಜಗತ್ತಿನಾಗ ಎಲ್ಲೂ ಆಗಲ್ಲ. ಓಕೆ, ಬೆಣ್ಣೆನ ತುಪ್ಪ ಮಾಡ್ತಾರೆ, ವಾಪಸ್ ತುಪ್ಪನ ಬೆಣ್ಣೆ ಮಾಡೋದು ಯಾವ ಜಗತ್ತಿನಾಗ ಯಾವ ಸಂಸ್ಕೃತಿ ಇವತ್ತಿಗೂ ಅದಾಗೈತೆ, ಈಗಲೂ ಆಗುತ್ತೆ. ಅಲ್ಲಿಂದ ಹಂಗೆ ಮುಂದೆ ಬಂದರೆ ನಮಗೆ ಕಂಬದ ಸಾಲುಗಳು ಕಾಣಿಸ್ತವೆ. ಇಲ್ಲಿ ಒಂದು ಕಾಲದಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದು ಅಂತ ಹೇಳಲಾಗುತ್ತೆ. ಅದರ ಪಕ್ಕದಲ್ಲೇ ಗಂಗಾಧರೇಶ್ವರ ದೇವಸ್ಥಾನದ ಹಿಂಬಾಗಿಲು ಒಂದು ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿದೆ. ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬೆಟ್ಟ ಹತ್ತಿ ಸುಸ್ತಾಗಿ ಬಂದವ್ರಿಗೆ ಒಂದು ಬಸವಣ್ಣನ ಗುಡಿ ಇದೆ. ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಪ್ರಯಾಣನ ಮುಂದುವರಿಸ್ಬೋದು. ಇಲ್ಲಿ ಸರ್ಕಾರದವರು ಪ್ಲಾಸ್ಟಿಕ್ ನಿಷೇಧ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ಅದ್ರ ಹಿಂದೆಗಡೆನೆ ಸಾವಿರಾರು ವಾಟರ್ ಬಾಟ್ಲುಗಳನ್ನ ಬಿಸಾಕಿದ್ದಾರೆ ನಮ್ಮ ಜನ. ನೀನು ಹೆಂಗಲ್ಲ ಕತ್ತಿ ಹತ್ಕೊಂಬಂದೆ ಇಲ್ಲಿಗೆ? ಕತ್ತಿ ತೀರ್ಥಕ್ಕೆ ಹೋದ್ರೆ ಅರ್ಧ ಬೆಟ್ಟನಾ? ಇಲ್ಲಿಂದ ಇವಾಗ ನಮಗೆ ನೆಕ್ಸ್ಟ್ ಸಿಗೋದೆ ಒಳ್ಕಲ್ ತೀರ್ಥ. ಒಳ್ಕಲ್ ತೀರ್ಥಕ್ಕೆ ಬಂದಾಯಿತು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ತುಂಬ ಚಿಕ್ಕದಾದಂಥ ದಾರಿಗಳಿರೋದು. ಸೊ ತಲೆನ ಬಗ್ಗಿಸಿ ಒಳಗಡೆ ಹೋಗ್ಬೇಕಾಗುತ್ತೆ. ಇದು ಒಳಕಲ್ ತೀರ್ಥ. ಇದು ಜಗದ್ಗುರು ರೇಣುಕಾಚಾರ್ಯರು ಉದ್ಭವ ಮಾಡಿ ತೀರ್ಥ. ಅದು ಅವರು ಉದ್ಭವ ಮಾಡಿ ಆ ತೀರ್ಥನ ಇಲ್ಲಿ ಇದು ಮಾಡಿ ವೀರಭದ್ರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಓಕೆ, ಆ ತೀರ್ಥ ಕೆಲವರು ಸಿಗುತ್ತೆ, ಕೆಲವರು ಸಿಗಲ್ಲ. ಅದಕ್ಕೆ ಕಳಸ ತೀರ್ಥ ಅಂತ ಹೆಸರಿತ್ತು ಮುಂಚೆ. ಅವರು ಇದು ಮಾಡಿದಾಗ ಅದ್ರ ಮೇಲೆ ಒಂದು ಕಳಸ ಇತ್ತು. ಕಳಸ ತೆಗೆದ್ಬಿಟ್ಟು ಕೈ ಹಾಕಿ ತೀರ್ಥ ತೊಗೋಬೇಕಂದ್ರೆ ಅವಾಗ ಅಷ್ಟು ಪುಣ್ಯ ಬೇಕಾಗಿತ್ತು. ಕ್ರಮೇಣ ಅದೆಲ್ಲ ಹೋಗ್ಬಿಟ್ಟು ಈ ಪಾಪ ವಿಮೋಚನೆ ಅಂತ ಹೆಸರಿಟ್ರು ಅವಾಗ ದ್ವಾಪರ ಇದ್ದಾಗ.
ಈ ಕಲಿಯುಗದಲ್ಲಿ ಒಳಕಲ್ ತೀರ್ಥ ಅಂತಾರೆ. ಒಳಕಲ್ ಥರ ಇರೋದ್ರಿಂದ ಒಳಕಲ್ ತೀರ್ಥ ಅಂತ. ಪಾಪ ವಿಮೋಚನೆ ತೀರ್ಥ ಅಂತ. ಆ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಪಾಪ ಪರಿಹಾರ ಆಗುತ್ತೆ ಅಂತ. ಓಕೆ, ಒಳ್ಕಲ್ ತೀರ್ಥ ಮುಗಿಸ್ಕೊಂಡು ಮತ್ತೆ ಬೆಟ್ಟದ ಕಡೆ ಹೊರಟೆ. ಇನ್ನು ಅರ್ಧ ಬೆಟ್ಟ ಕೂಡ ಹತ್ತಿಲ್ಲ, ಮೈಯಲ್ಲಿರೋ ಸೆಕೆ ನೀರೆಲ್ಲ ಕಿತ್ಕೊಂಡ್ತು. ಇದು ಗಂಗಾ ಪರಮೇಶ್ವರಿ ಅಮ್ಮನವ್ರು ಇವರು. ಓಕೆ, ಕುಂಭವತಿ ತೀರ್ಥ ಅಂದ್ರೆ ತೀರ್ಥ, ಗಂಗೆಯಲ್ಲಿ ನೆಲೆಸಿರೋ ಜಾಗಕ್ಕೆ ಅಮ್ಮನವ್ರು ಇಲ್ಲಿ ನೆಲೆಸಿರ್ತಾರೆ. ಓಕೆ, ಇರೋಂಥ ಇತಿಹಾಸ ಅದೇನೆ. ಕುಂಭವತಿ ತೀರ್ಥ ಅಂದ್ರೆ ಕುಂಭ ಋಷಿಗಳು ತಪಸ್ಸು ಮಾಡಿದ ಜಾಗ ಅಲ್ವಾ? ಕುಂಭ ಋಷಿಗಳು ಹೌದು. ಹಾಗಾಗಿದ್ದರಿಂದ ಅವ್ರ ಶಕ್ತಿಯಿಂದನೇ ಏನೋ ತೀರ್ಥ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಇದು ಯಾವತ್ತೂ ಬರ್ತದಿಲ್ವಾ? ಬತ್ತಿದ್ದು ಗೊತ್ತೇ ಇಲ್ಲ. ಹೌದು, ಅಕಸ್ಮಾತ್ ಬತ್ತಿದ್ರೆ ಪ್ರಳಯ ಆಗುತ್ತೆ ಅನ್ನುವಂಥದ್ದು ಕೆಲವೊಂದು ಮೂಲಗಳು ಹೇಳ್ತವೆ. ಓಕೆ, ಯಾಕಂದ್ರೆ ಈಗ ನೀವು ನಿಂತಿರೋದು 3000 ಅಡಿ ಹೈಟ್ ಅಲ್ಲಿ ನಿಂತಿದ್ದೀರಾ. ಸಮುದ್ರ ಮಟ್ಟದಿಂದ 3000 ಅಡಿ ಹೈಟ್ ಅಲ್ಲಿ. ಆದ್ರೆ ಇದು ತೀರ್ಥ ಇಲ್ಲಿದೆ. ಕೆಳಗಡೆ ಬೋರ್ ಕೊರ್ಸಿದ್ದೀರಾ 2500, 2000, 1500 ಅಡಿ. ಸಿಗೋದೇ ಕಷ್ಟ. ಶಿವಗಂಗೆ ಅನ್ನೋದಕ್ಕೆ ಇದು ಮೂಲ ಸಾಕ್ಷಿ ನಿಮಗೆ. ಇಲ್ಲಿಂದ ಬೆಟ್ಟ ಎಷ್ಟು ದೂರ ಇದೆ ಸರ್? ಮೇಲೆ 2.5 ಕಿಲೋಮೀಟರ್. ಈಗ 2.5 ಕಿಲೋಮೀಟರ್ ನೀವು ಇಲ್ಲಿಗೆ ಬಂದಿದ್ದೀರಾ. ಓಕೆ, ಇಲ್ಲಿಂದ 2.5 ಕಿಲೋಮೀಟರ್ ಟೋಟಲ್ 5 ಕಿಲೋಮೀಟರ್ ಬೆಟ್ಟ. ಈಗ ನಮಗೆ ಸಿಗೋದು ಶಿವ ಪಾರ್ವತಿ. ಇದನ್ನ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ನಿಜವಾದ ಎನರ್ಜಿ ಇವಾಗ ಬೇಕು. ಯಾಕಂದರೆ ಇಲ್ಲಿಂದ ಬಂಡೆಗಳು ಫುಲ್ಲು ಕಡಿದಾಗಿರೋದು ತುದಿ ತನಕ. ಎಲ್ಲರ ಬ್ಯಾಗು ಜೋಬು ಎಲ್ಲ ಚೆಕ್ ಮಾಡ್ತಾರೆ. ಬೆಟ್ಟದ ತುದಿಗೆ ರೀಚ್ ಆಗ್ತಿದ್ದಂಗೆ ಬಂಡೆ ತುದಿನಲ್ಲಿ ಒಂದು ಗಂಟೆ ಕಾಣಿಸುತ್ತೆ. ಅದು ಒಂದು ಕಾಲದಲ್ಲಿ ಚಿನ್ನದ ಗಂಟೆ ಆಗಿತ್ತಂತೆ. ಆದರೆ ಕಳ್ಳರು ಉಡಾನ ಉಪಯೋಗಿಸಿ ಆ ಗಂಟೆನ ಕದ್ದು ಈಗ ಅಲ್ಲಿ ಕಂಚಿನ ಗಂಟೆನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಹಂಗೆ ಮೇಲೆ ಬಂದರೆ ಈ ಬೆಟ್ಟದ ಮತ್ತೊಂದು ಆಕರ್ಷಣೀಯ ಸ್ಥಳ ಸುತ್ತೋ ಬಸವಣ್ಣ. ಅಂತ. ಹೌದು, ನಾವು ಆ ಬಸವಣ್ಣನ 3 ಸುತ್ತ ಹಾಕಿದ್ರೆ ನಿಜ ಜೀವನದಲ್ಲೇ ನಾವು ಕೈಲಾಸ ಸುತ್ತಿದಷ್ಟು ಒಂದು ಪುಣ್ಯ ನಮಗೆ ಬರುತ್ತೆ. ಅಲ್ಲಿಂದ ಹಂಗೆ ನಿಧಾನಕ್ಕೆ ಕೆಳಗಿಳಿದು ಸ್ವಲ್ಪ ಮೇಲೆ ಬರ್ತಿದ್ದಂಗೆ ನಾವು ಬೆಟ್ಟದ ತುದಿ ತಲುಪ್ತೀವಿ. ವಾನರ ಸೇನೆ ನಮ್ಮನ್ನು ಸ್ವಾಗತಿಸುತ್ತೆ. ಅಲ್ಲಿಂದ ಸೀದಾ ದೇವಸ್ಥಾನದೊಳಗಡೆ ಹೋಗೋಣ ಈಗ. ಅಲ್ಲಿಂದ ಈಚೆ ಬರ್ತಿದ್ದಂಗೆ ಬೆಟ್ಟದ ಒಂದು ಅದ್ಭುತವಾದಂಥ ವ್ಯೂ. ಹಾಗೆ ಇಲ್ಲಿನ ವಿಶೇಷತೆಗಳು. ಮುಂದೆ ಹೋದರೆ ಕಣ್ವ ತೀರ್ಥ ಅಂತಿದೆ. ಆ ತೀರ್ಥ ಹೆಂಗಂದ್ರೆ ನಮ್ಮ ಕಣ್ಣಲ್ಲಿ ಯಾವ ಥರ ನೀರು ಬರ್ತೋ ಆ ಥರದಲ್ಲಿ ಬಸಿ ಹೊಡಿತಾ ಇರ್ತದೆ. ತೀರ್ಥ ಕಂಬ ಉರಿಗಂಬ ಅಂತಿದೆ. 2 ಕಂಬ ಇದಾವೆ. 2 ಕಂಬ ಇದಾವೆ. ಒಂದು ಕಂಬದಲ್ಲಿ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತಾರೆ. ಆ ದೀಪ ಎಲ್ಲಿಂದ ಎಲ್ಲಿ ಹೆಂಗೆ ಕನೆಕ್ಟ್ ಅಂದರೆ ಅಲ್ಲಿಂದ ಮೈಸೂರು ರಾಜ ನೋಡ್ತಾ ಇದ್ದ ಅದನ್ನು. ಆ ದೀಪ ಇಲ್ಲಿ ಹಚ್ಚುವಂತ ದೀಪನ ಮೈಸೂರಲ್ಲಿ ರಾಜ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದ. ಅವತ್ತು ಪೂರ್ತಿ ಎಲ್ಲ ಉಪವಾಸ ಇರ್ತಿದ್ದವನು. ಆ ದೀಪ ಕಣ್ಣ ಮೇಲೆ ಅವಾಗ ಊಟ ಮಾಡ್ತಿದ್ದ. ಅದಕ್ಕೆ ಮೈಸೂರು ಸುತ್ತಮುತ್ತ ಜಾಸ್ತಿ ಹೈಟ್ ಇರೋ ಬಿಲ್ಡಿಂಗ್ ಯಾವೂ ಇಲ್ಲ. ಅಷ್ಟು ಕನೆಕ್ಟ್ ಐತೆ ಶಿವಗಂಗಿಗೂ ಮೈಸೂರಿಗೂ. ತೀರ್ಥಗಂಬ ಅಂತ ಇದೆ. ಅದು ಜನವರಿ 14ನೇ ತಾರೀಕಿಗೆ ತೀರ್ಥ ಬರ್ತದೆ. ಯಾವ ಥರ ಬರ್ತಂದ್ರೆ ನಮ್ಮ ಮೈಯಲ್ಲಿ ಯಾವ ಥರ ಬೆವರು ಬರ್ತೋ ಆ ಥರದಲ್ಲಿ ಕಂಬದಲ್ಲೇ ತೀರ್ಥ ಬರುತ್ತೆ. ಆ ತೀರ್ಥ ತಗೊಂಡು ಶಿವ ಪಾರ್ವತಿ ಅಂದರೆ ಗಂಗಾಧರೇಶ್ವರ ಹೊನ್ನಾದೇವಿಗೂ ಕೆಳಗಡೆ ಮದುವೆ ಮಾಡ್ತಾರೆ. ಮಕರ ಸಂಕ್ರಾಂತಿ ಚೇಂಜ್ ಆಗುತ್ತಲ್ಲ ಆ ಟೈಮ್ಗೆ ಮಾತ್ರ ಬರ್ತದೆ ಆ ತೀರ್ಥ. ಶಾಂತಲಾ ಡ್ರಾಪ್ ಅಂತಿದೆ. ಆ ಶಾಂತಲಾ ಡ್ರಾಪ್ ಹೆಂಗಂದ್ರೆ ಅವಾಗಿನ ಶಾಂತಲಾ ದೇವಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡು ಸ್ಥಳ ಆಯಿತು. ಓಕೆ, ಆಕೆ ಬಿದ್ದ ಜಾಗದಲ್ಲಿ ಅವರೇ ಮತ್ತು ಔಡ್ಲು ಬೆಳಿತವೆ. ಅರಳು ಆ ಬೀಜನ ತೊಗೊಂಬಂದು ನಾವು ಬೇಯಿಸಿ ಎಣ್ಣೆ ಮಾಡಿದರೆ ಅದು ಎಣ್ಣೆ ಬರಲ್ಲ. ಆ ಎಣ್ಣೆ ಏನಾಗುತ್ತೆ ಅಂದರೆ ಕೆಂಪಿಗೆ ಬರ್ತದೆ, ರಕ್ತದ ಥರ. ಆಕೆ ಬಿದ್ದಾಳ ಅನ್ನೋದಕ್ಕೆ ಅದೇ ಸಾಕ್ಷಿ. ಇದಕ್ಕೆ ಶಿವಗಂಗೆ ಅಂತ ಯಾಕಂತಾರೆ, ಮತ್ತೆ ಇನ್ನೂ ಯಾವ್ಯಾವ ಹೆಸರಿಂದ ಕರೀತಾರೆ ಅಂದರೆ ಕುಕುತಗಿರಿ ಅಂತ ಬರುತ್ತೆ. ಕುಕುತಗಿರಿ ಅಂದೇಳಿ ಶಿವಗಂಗೆಗೆ ಹೆಸರು. ದಕ್ಷಿಣ ಕಾಶಿನೂ ಅಂತಾರೆ. ಅದು ಉತ್ತರ ಕಾಶಿ ಆದರೆ ಇದು ದಕ್ಷಿಣ ಕಾಶಿ. ಶಿವ ಪಾರ್ವತಿ ಮದುವೆ ನಡೀತಾ ಇತ್ತು ಅವಾಗ ದೇವಲೋಕದಲ್ಲಿ. ಎಲ್ಲ ದೇವತೆಗಳು ಅಲ್ಲಿಗೆ ಹೋಗಿ ಮದುವೆಗೆ ಹೋದರು. ಮದುವೆಗೆ ಹೋದರೆ ಇದು ಪ್ರಪಂಚ ಹಿಂಗೆ ಓಲಾಡ್ತಿತ್ತು. ಆ ಟೈಮ್ದಾಗ ಶಿವ ಏನು ಹೇಳಿದ, ಅಗಸ್ತ್ಯ ಮಹರ್ಷಿಗೆ ನೀನು ಅಲ್ಲಿ ಹೋಗಿ ತಪಸ್ ಮಾಡು, ಬ್ಯಾಲೆನ್ಸ್ ಆಗುತ್ತೆ ಅಂತ. ಆವಾಗ ಬಂದು ಮಹರ್ಷಿ ಇಲ್ಲಿ ತಪಸ್ ಮಾಡಿದ್ದಕ್ಕೆ. ಇಲ್ಲಿಂದ ಮತ್ತೊಂದು ವಿಶೇಷತೆ, ಗೈಪುರ ಗುಟ್ಟಳೆಯಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಇದೆ.
ಇಲ್ಲಿಂದ ಅಲ್ಲಿಗೆ ಸುರಂಗ ಮಾರ್ಗ, ಅದಿರೋದು ಇಲ್ಲಿ ಹೊನ್ನಾಳಿ. ಗಂಗಾಧರೇಶ್ವರ ದೇವಸ್ಥಾನದಲ್ಲಿ. ಹ್ಞೂ ಅಲ್ಲಿಂದ ಅವನು ಕುದುರೆ ಒಳಗೆ ಓಡಾಡ್ತಿದ್ದ ಅವನು ಬೆಂಗಳೂರಿಗೂ ಇಲ್ಲಿಗೆ. ಇಷ್ಟೆಲ್ಲ ವಿಶೇಷತೆ ಇರುವಂತ ಈ ಬೆಟ್ಟನ ನಮ್ಮ ಜನಗಳು ಎಷ್ಟೊಂದು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅಂತ ನೋಡಿ ಸ್ವಲ್ಪ. ಇದಿಷ್ಟು ಶಿವಗಂಗೆ ಬೆಟ್ಟದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂತ ಮಾಹಿತಿ. ಈಗ ಕೆಳಗಡೆ ಹೋಗುವಂತ ಟೈಮು. ಬೆಂಗಳೂರಿಂದ ಒಂದು ದಿನದ ಪ್ರವಾಸ ಬರೋರಿಗೆ ಮಾಡಿಸಿದಂಥ ಜಾಗ. ಆದರೆ ಬಂದಮೇಲೆ ಇಲ್ಲಿ ಸ್ವಚ್ಛತೆ ಕಾಪಾಡಿ, ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಎಸಿಬೇಡಿ ಅಂತ ಕೇಳ್ಕೊತೀನಿ. ಈಗ ಕೆಳಗಡೆ ಹೋಗೋಣ ಬನ್ನಿ. ನನ್ನ ಹತ್ರ ಫೋನ್ ಪೇ ಇಲ್ಲ ಕಣವ, ಫೋನ್ ಸ್ವಿಚ್ ಆಫ್ ಆಗೋಯ್ತು ನಿಜವಾಗ್ಲೂ. ಬೇಡ ಬೇಡ, ಇಷ್ಟೊಂದು ಬೇಡ, ನಾನು ಇಷ್ಟೊಂದು ಅಲ್ಲ, ನೀವು ಫ್ರೀಯಾಗಿ ಕೊಟ್ರೆ ಹೆಂಗೆ? ನನ್ನ ಫೋನು ಬ್ಯಾಟ್ರಿ ಕಮ್ಮಿ ಇತ್ತು, ಹೋಗ್ತಾ ಆಫ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನನಗೆ ಫ್ರೀಯಾಗಿ ಕಲ್ಲಂಗಡಿ ಹಣ್ಣು ಕೊಟ್ಟವ್ರೆ. ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಅಂದ್ರೂ ಫ್ರೀಯಾಗಿ ಕಲ್ಲಂಗಡಿ ಹಣ್ಣು ಕೊಟ್ಟವ್ರೆ. ಖಂಡಿತ. ನಿಮ್ಮ ಹೆಸರು ಲಕ್ಷ್ಮಮ್ಮ.